ಪ್ರಕೃತಿ ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಹೆಂಡತಿ ಹೋಗಿ ಗಂಡನ್ ಚೆನ್ನಾಗಿ ಬೈತಿರ್ಬೇಕಲ್ಲ. ಏನು ಸಣ್ಣ ಹೊಳಿರ್ತಾಳೆ. ಆ ಘನಕಾರ್ಯನ ನಾನು ಹೇಳಕ್ಕಾಗ್ತಿಲ್ಲ, ನೀವೇ ನೋಡಿ. ಮತ್ ನೋಡ್ಬೇಕಾ? ಅಮ್ಮರೇ 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 ಏನೈತೆ? ಅಮ್ಮರೇ ಅಮ್ಮರೇ, ಈ ಯಜಮಾನ್ರವೇ ಮತ್ತೆ ಆ ಮಾಯಮ್ಮನವರು ಸೇರ್ಕೊಂಡು ಸುಮ್ನೆ ನನ್ ಗಂಡನ್ ಬಗ್ಗೆ ಏನೇನೋ ಮಾತಾಡ್ಬೇಡ. ಅಯ್ಯೋ ಹಂಗಲ್ಲ ಅಮ್ಮರೇ, ಯಜಮಾನ್ರವೇ ಮಾಯಮ್ಮನವರು ಸೇರ್ಕೊಂಡು ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರೆ. ಚಿಕ್ಕದಾಗ ಏನೇನೋ ಮಾತಾಡ್ಬೇಡ. ನನ್ ಗಂಡ ಶ್ರೀರಾಮ್ ಅಂತವ್ರು ನನಗೆ ಯಾಕೆ ಕೂಡ ಮಾಡ್ತಾರೆ? ಅದಂಗಲ್ಲ ಯಜಮಾನ್, ಮುಚ್ಕೊಂಡು ಹೋಗು. ಸುಮ್ನೆ ನನ್ ಗಂಡನ್ ಬಗ್ಗೆ ಏನೇನೋ ಮಾತಾಡ್ತಾಳೆ. ನನ್ನ ಹೆಂಡತಿ ನನ್ನ ರಾಮ ಅನ್ಕೊಂಡಿದ್ದಾಳೆ. ಅವಳಿಗೇನ್ ಗೊತ್ತು ನಾನು ರಸಿಕಾ ಅಂತ. ಇಷ್ಟಿಂತ ದಿನ ನೀನ್ ಹೆಂಡತಿ. ಅದಕ್ಕೆ ಅಲ್ವಾ ನಿನ್ನ ತನ್ನ ಮನೇಲೇ ಇಟ್ಕೊಂಡಿರೋದು. ಪಾಪ ಕಡೆ ನೀನು ಎಲ್ರಿಗೂ ಒಳ್ಳೇದನ್ನ ಮಾಡಿ, ಆದ್ರೆ ನಿನ್ನೆ ಯಾರು ನಂಬೋದಿಲ್ವಲ್ಲ. ನಾನ್ ಪಾಪನೀಯ, ಆದ್ರೆ ಆ ಪಾಪ ನನ್ ಮಗನ್ ಮಾತ್ರ ಸುಮ್ನೆ ಬಿಟ್ಟಿಲ್ಲ. ಹೌದಾ? ಏನ್ ಮಾಡ್ದೆ? ದಾರ ಸೀರೆ ತರ್ತೀನಂತ ಧಾರವಾಡಕ್ಕೋ ಗೌನಿ. ಅಯ್ಯಯ್ಯೋ ಲೇಟ್ ಆಗೋಯ್ತಲ್ಲ, ಅಮ್ಮವ್ರಿಗೆ ಗೊತ್ತಾದ್ರೆ ಬೈದ್ ಬಿಡ್ತಾರೆ. ಮ್ಯಾನೇಜ್ ಮಾಡೋಣ. ಅಪ್ಪವ್ರು ಫೋನ್ ಮಾಡ್ತಾವ್ರಿ, ಬೈಯಕ್ಕೆ ಇರ್ಬೇಕು. ಅಪ್ಪರೇ. ಹಲೋ ಪ್ರಕೃತಿ, ನಾನು ನಿಂಗೆ ನಿನ್ನೆನೆ ಫೋನ್ ಮಾಡ್ಬೇಕಂತ ಅನ್ಕೊಂಡೆ, ಮರ್ತೇ ಹೋಯ್ತು ಕಣಮ್ಮ. ಇವತ್ತು ಮನೇಲಿ ಯಾರು ಇರೋದಿಲ್ಲ, ಕೆಲ್ಸಕ್ಕೆ ಬರಕ್ ಹೋಗ್ಬೇಡ ಇವತ್ತು. ಬೇಡವಾ? ಯಾಕೆ ಯಜಮಾನ್ರೆ? ಏನಿಲ್ಲಮ್ಮ, ನಾನು ನಿಮ್ ಗೀತಕ್ಕ ಹೊರಗಡೆ ಹೋಗ್ತಾ ಇದೀವಿ ಅದಕ್ಕೆ. ಆಚೆಯಾ? ಸರಿ ಯಜಮಾನ್ರೆ. ಅಲ್ಲ ಗೀತಮ್ಮವ್ರು ನನ್ಗೆ ಹೇಳದಲ್ಲಿ ಎಲ್ಲೂ ಹೋಗಿಲ್ವಲ್ಲ. ಅಪ್ಪರ್ ನೋಡಿದ್ರೆ ಹಿಂಗಂತವ್ರೆ, ಮಾರ್ತಿರ್ಬೇಕು. ಆಯ್ತು. ಏನಿದು ಒಳಗಡೆ ಏನೋ ಸೌಂಡ್ ಬರ್ತೈತೆ? ಯಾರು ಮನೆಗಿಲ್ಲ ಅಂತಂದ್ರು. ಏನು ಅಂತ ನೋಡ್ಕೊಂಬಂತೀನಿ.